ಸರ್ ಇಲ್ಲ ಬನ್ನಿ 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 ಸುಮ್ಮನೆ ಅಲ್ಲೇ ಸ್ವಲ್ಪ ಹಿಂದೆ ಸರಿ ಸ್ವಲ್ಪ ಹಿಂದೆ ಸರಿ ಬನ್ನಿ ಹಿಂದೆ ಬನ್ನಿ ಫಸ್ಟು ಬ್ರೋ ಎಲ್ಲ ಹಿಂದೆ ಬನ್ನಿ ಬ್ರೋ ಏನು ಕೆಲಸ ಅಲ್ಲ ಸ್ವಲ್ಪ ಹಿಂದೆ ಸರಿ ಅಷ್ಟು ಮೇಲೆ ಬಂದು ಬನ್ನಿ ಹಿಂದೆ ಬನ್ನಿ ಹಿಂದೆ ಸರಿ ಹಿಂದೆ ಅಲ್ಲ ನೀವು ಹಿಂದೆ ಸರಿ ಹೇಳು ಓಕೆ ಬ್ರದರು ನೀನು ಪಕ್ಕ ಓಕೆ 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 ಇವ್ರು ಪಕ್ಕದಲ್ಲಿ ಬಾ ಅಲ್ಲ ನನಗೆ ಈ ಥರ ಸಿನಿಮಾ ಭಾಳ ಇಷ್ಟ ಮುಂದೆ ಚಂದ್ರಜಿತ್ ಅವರ ಬರವಣಿಗೆ ಏನಿದೆ ಐ ಥಿಂಕ್ ಅದರಲ್ಲಿ ತುಂಬ ವಿಶೇಷತೆ ಇದೆ ಅಂದರೆ ಎಲ್ಲರೂ ಕೈಯಲ್ಲಿ ಬರೆಯೋಕ್ಕಾಗಲ್ಲ ಆ ಥರ ಅವ್ರದ್ದೇ ಒಂದು ಸ್ಟೈಲ್ ಇದೆ. ನಾನು ಮುಂಚೆ ಹೇಳಿದ್ದೀನಿ ಬಟ್ ಅಂದರೆ 8 ವರ್ಷದ ಹಿಂದೆ ನಾನು ಏನಂತ ಅವ್ರದ್ದು ಬ್ಲಾಗ್ ಓದಿದ್ದೆ. ಆವಾಗ ಸ್ವಲ್ಪ ಸಿನಿಮಾ ಮಾಡಿದ್ರೆ ಯಾವ ಥರ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಅದೇ ಥರ ಇವತ್ತು ಸಿನಿಮಾ ನನಗೆ ಪರದೆ ಮೇಲೆ ನೋಡೋಕ್ಕೆ ಸಿಗ್ತಾ ಇದೆ. ಐ ಮೀನ್ ಹೈಲೈಟ್ ಆಫ್ ದ ಫಿಲ್ಮ್ ಈಸ್ ರೈಟಿಂಗ್ ಆಫ್ ಫಿಲ್ಮ್. ಅದರ ನಂತರ ವಿಧಾನ ಆ್ಯಕ್ಟಿಂಗ್ ಒಬ್ಬರನ್ನೊಬ್ಬರು ಚಿಂತಾಗ್ಬರೋಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. 100% ಈ ವರ್ಷದ್ದು ಎಲ್ಲ ಅವಾರ್ಡ್ಸ್ ಇವ್ರ ಮೂಲಕ ಮುಗಿಸ್ತಾರೆ ಅಂತ ನನ್ನ ನಂಬಿಕೆ. ಅಂದರೆ ಇದು ನಾನು ಪ್ರತಿ ಹಂತದಲ್ಲೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಎಡಿಟಿಂಗ್ ಸ್ಟೇಜಲ್ಲೂ ಒಂದು 2-3 ಸಲ ನೋಡಿದ್ದೀನಿ, ಒಂದು ಪ್ರೀಮಿಯರಲ್ಲಿ ನೋಡಿದೆ. ಬಟ್ ಇವತ್ತು ನನಗೆ ನೋಡಬೇಕಾದ್ರೆ ಒಂದು ಸಿಕ್ಕಂತಹ ಒಂದು ಅನುಭವ ಇದೆ, ಅದರ ಖುಷಿ ಇದೆ. ಅದು ಸಮಥಿಂಗ್ ಎಲ್ಸ್. ಎಸ್ಪೆಷಲಿ ಐ ಥಿಂಕ್ ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ಆ ಮೂಮೆಂಟ್ ಮೋಸ್ಟ್ಲಿ ಇಂಡಿಯನ್ ಸಿನಿಮಾದಲ್ಲಿ ಯಾವುದು ಕ್ರಿಯೇಟ್ ಆಗಿಲ್ಲ, ನಾನಂತೂ ಅಟ್ಲೀಸ್ಟ್ ನೋಡಿಲ್ಲ. ವಿಲ್ ಬಿ ರಿಮೆಂಬರ್ಡ್ ದಟ್ ಮೂಮೆಂಟ್, ದ ಕ್ಲೈಮ್ಯಾಕ್ಸ್ ಮೂಮೆಂಟ್ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್ ಇನ್ ಕನ್ನಡ ಸಿನಿಮಾ ಎಸ್ಪೆಷಲಿ ಆ್ಯಂಡ್ ಇಂಡಿಯನ್ ಸಿನಿಮಾ ಅಂತ ನನಗೆ. ಇದರ ಮೇಲೆ ನನಗೆ ಇನ್ನೂ ಒಂದು ಖುಷಿ ಏನಂತಂದರೆ, ನಾವು ಕಿರಿಕ್ಪಾಡಿ ಟೈಮಲ್ಲಿ 7 hours ತಂಡ ಇದ್ದೀವಿ. ಇವತ್ತು ಎಲ್ಲರೂ ನಿರ್ದೇಶಕರಾಗಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಪ್ರತಿಯೊಬ್ಬರು ಆ ತಂದೆಯಿಂದ ಬಂದವರೆಲ್ಲ ಗೆದ್ದಿದ್ದಾರೆ ನಿರ್ದೇಶಕರು. ಆ್ಯಂಡ್ ಅದರಲ್ಲಿ ನಾನು ಚಾನ್ಸ್ ಫಿಲ್ಮ್ನ ತುಂಬ ಅಂದರೆ ಉಳಿದ ಸುಮಾರು ಜನರ ಜೊತೆ ನಾನು ಆ್ಯಕ್ಟ್ ಮಾಡಿ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ. ಬಟ್ ಚಾನ್ ಸಿನಿಮಾ ಮಾಡಬೇಕಾದ್ರೆ ನಾನು ಅಟ್ ಒನ್ ಪಾಯಿಂಟ್ ನನಗೆ ಗೊತ್ತಿತ್ತು ನಾನು ಬೇಕಾಗಿಲ್ಲ ಇಲ್ಲಿ, ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ಸೋ ಕೆಪೇಬಲ್. ಆ್ಯಂಡ್ ಅಂದರೆ ಅವ್ರ ಸಿನ್ಸಿಯರಿಟಿ ಟುವರ್ಡ್ಸ್ ಸಿನಿಮಾ, ಅವ್ರ ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಷ್ಟೇ ಸಾಕು ಸಿನಿಮಾ ಗೆಲ್ಲಕ್ಕೆ. ನಾನು ಇಲ್ಲೇ ಹೋದರೂ ನಡೆಯುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ಇವನೇ ವಾಚ್ ದ ಫಿಲ್ಮ್ ನಾನು ತುಂಬ ಖುಷಿ ಆಗ್ತಿದೆ. ನಾನು ವಿಹಾನ್ ಈ ಕ್ಯಾರೆಕ್ಟರ್ನ ಮಾಡಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಶೋರ್ ವಿಹಾನ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಸ್ ಇನ್ ಕನ್ನಡ. ಏನಿಲ್ಲ, ನೆಕ್ಸ್ಟ್ ಕಾಯ್ದೆ ನೆಕ್ಸ್ಟ್ ಬರುತ್ತೆ. ಬೇರೆ ಬೇರೆ ಥರದ ಸಿನಿಮಾಗಳನ್ನು ಮಾಡಬೇಕಂತಲೇ ಆಸೆ ಇರೋದು. ಬಟ್ ಐ ಥಿಂಕ್ ನಾನು ಆವಾಗ ತಂಡ ಕಟ್ಟಬೇಕಾದ್ರೆ ಯಾರೆಲ್ಲ ಬಂದು ಸೇರಿಕೊಂಡ್ರಲ್ವ ಅವರೆಲ್ಲರೂ ಸ್ವಲ್ಪ ಇಮೋಷ್ನಲ್ ಅಂತ ಅನಿಸುತ್ತೆ. ಶೋರ್ ಚಾನ್ ಈಸ್ ಡೆಫಿನೆಟ್ಲಿ ಇಮೋಷ್ನಲ್ ಆ್ಯಂಡ್ ಈಸ್ a poet. One of the best poets in our group. So ಅವರು ಬರೀ ಅವರು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, 3 ಪೇಜಲ್ಲಿ ಮುಗಿಸಿ
ವೆಲ್ಕಮ್ ಪೇಜ್ ಬರೀತಾರೆ ಒಂದು ಸೀನ್ ಅಂದರೆ ಅವ್ರು ಒಳಗಡೆ ಹೋದರೆ ಅದರಲ್ಲೇ ಅಂದರೆ ಇಬ್ಬರಿ ತಪ್ಪದೆ ಇಡೆಯಲ್ಲಿ ಬಿತ್ತ ಸ್ನಾನ ಮಾಡ್ತಾನೆ ಇರ್ತಾರೆ ಅವರು. ಯಾವ ಕಾಯಿಲೆ? ಹಂಗ ಇಲ್ಲ ನನಗೆ ಯಾವ ಕಾಯಿಲೆ ಅಂದರೆ ಯಾರಿಗೆ ಇಷ್ಟ? ಪ್ರೀತಿ ಅಂದರೆ ಇಷ್ಟ. ಇಟ್ ಇಸ್ ಅಬೌಟ್ ಲವ್ ಅಲ್ಲ ಅಂದರೆ ದಟ್ ಡಸಂಟ್ ಚೇಂಜ್ ವಾಟ್ ಎವರ್ ಕಮ್ಸ್. ಒಬ್ಬರು ಲೈಫಲ್ಲಿ ಯಾರನ್ನು ಪ್ರೀತಿ ಮಾಡ್ತಾರೆ ಅವ್ರಿಗೆ ಏನಾದ್ರು ಕಾಯಿಲೆ ಬಂದರೂ ಈ ಪ್ರತಿ ಮಾಡೋದು ನಿಲ್ಸೋಕ್ಕಾಗಲ್ಲ. ಲೈಫ್ ಸ್ಟಿಲ್ ರಿಮೇನ್ಸ್ ದ ಸೇಮ್. ದಟ್ಸ್ ವಾಟ್ ಈಸ್ ಎಕ್ಸ್ಪ್ಲೇನ್. ಫಸ್ಟ್ ಆಫ್ ನೋಡಬೇಕಿದ್ರೆ ಸ್ವಲ್ಪ ಕಿರಿಕ್ ಪಾರ್ಟಿ ಸ್ಟಾರ್ಟಿಂಗಲ್ಲಿ. ಸೊ ಈ ಕ್ಯಾರೆಕ್ಟರ್ ವಿಹಾನ್ ಕ್ಯಾರೆಕ್ಟರ್ ರಕ್ಷಿತ್ ಅವರು ಮಾಡ್ಬೋದಾಗಿತ್ತು ಕ್ಯಾರೆಕ್ಟರ್ ಅಂತ ಅನ್ನಿಸ್ತು ಕೂಡ. ಯಾಕಂದರೆ ನಿಮ್ಮನ್ನ ಕಿರಿಕ್ ಪಾರ್ಟಿ ನೋಡಿ ಚಾನ್ಸ್ ಸ್ಟಾರ್ಟಿಂಗ್ ನನಗೆ ಒಂದು ಹೇಳಿದ್ದು, ಬಟ್ ಅದನ್ನು ಹೇಳಿದ್ನಲ್ಲ ನನಗೆ ಬೇರೆಯವರೆಲ್ಲ ಸಿನಿಮಾಗೆ ಓಕೆ, ಬಟ್ ಚಾನ್ಸ್ ಸಿನಿಮಾಗೆ ನಾನು ಬೇಕಾಗಿಲ್ಲ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ಕೇಪೇಬಲ್ ಆಫ್ ಡೂಯಿಂಗ್ ಸಮಥಿಂಗ್ ಆನ್ ಇಸ್ ಓನ್. ಸರ್ ಈ ಥರ ಅಂದರೆ ಲೈಕ್ ಸಿನಿಮಾದಲ್ಲಿ ಅರ್ನ್ ಮಾಡಿದ್ದನ್ನು ಸಿನಿಮಾಗೇ ಇದು ಮಾಡ್ತಾ ಇದ್ದಾರೆ, ಡೆಡಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಅಂದರೆ ಎಲ್ಲರೂ ಬರೀ ಲಾಭ ಮಾತ್ರ ನೋಡ್ತಾರೆ, ಮತ್ತೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಏನು ಕೊಡೋದು ಅಂತ ಸಾಕಷ್ಟು ಜನ ನೋಡೋದಿಲ್ಲ. ನೀವು ಅದನ್ನು ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಾ ಇದ್ದೀರಾ. ಅಂದರೆ ಹಣ ಮಾಡೋದೇ ಉದ್ದೇಶ ಆಗಿದ್ದರೆ ನಾನು ವರ್ಷಕ್ಕೆ 2-3 ಸಿನಿಮಾ ಮಾಡ್ತಾ ಇದ್ದೆ. ಬರೀ ಆ್ಯಕ್ಟಿಂಗ್ ಮಾಡ್ತಾ ಹೋಗ್ತಾ ಇದ್ದೆ. ಐ ಆಮ್ ಹಿಯರ್ ಬಿಕಾಸ್ ಐ ಲವ್ ಸಿನಿಮಾ ಆ್ಯಂಡ್ ಒಬ್ವಿಯಸ್ಲಿ ಅಂದರೆ ಹಾಗಂತಂದರೆ ಹಣ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ಹಣ ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ಲ ನಿಮಗೆ. ಬಟ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಹಣ ತರುತ್ತೆ ಆ್ಯಂಡ್ ಆ ಹಣದಲ್ಲಿ ನಾವು ಇನ್ನೊಂದಿಷ್ಟು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನೋ ಒಂದು ನಂಬಿಕೆ. ಕೆಲವೊಂದು ಸಲ ಕೆಲವೊಂದು ಸಿನಿಮಾಗಳು ಫೇಲ್ ಆಗುತ್ತೆ, ಬಟ್ ಅದರಲ್ಲೂ ಒಂದು ಕಲಿಕೆ ಇದೆ ಆ್ಯಂಡ್ ಅದರಿಂದ ಕಲಿತು ನೀವು ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ಬೋದು. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಮ್ಮ ಇಂಡಸ್ಟ್ರಿಗೆ ಎಸ್ಪೆಷಲಿ ಅಟ್ಲೀಸ್ಟ್ 10ರಿಂದ 15 ಜನ ಒಳ್ಳೊಳ್ಳೆ ನಿರ್ದೇಶಕರು ಬೇಕು. ತಿಂಗಳಿಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಬರಬೇಕು. ಆವಾಗ ಇಂಡಸ್ಟ್ರಿ ಅಂತ ಹೇಳ್ಕೊಬೋದು. ಇಲ್ಲಂತಂದರೆ ಬರೀ ಸಿನಿಮಾಗಳು ಬಂದು ಅದು ಏನು ವರ್ಕ್ ಆಗಿಲ್ಲ ಅಂತಂದರೆ, ಆಡಿಯನ್ಸ್ ಥಿಯೇಟ್ರಿಗೆ ಬಂದಿಲ್ಲ ಅಂತಂದರೆ ಅದು ಇಂಡಸ್ಟ್ರಿ ಆಗಲ್ಲ. ನಾವು ನಮ್ಮ ಇದಕ್ಕೆ ಸಿನಿಮಾ ಮಾಡ್ತೀವಿ ಥರ ಆಗುತ್ತೆ. ಸೊ ಇಂಡಸ್ಟ್ರಿ ಅದು ಆಗಬೇಕು ಅಂತಂದರೆ ಅಟ್ಲೀಸ್ಟ್ ತಿಂಗಳಿಗೊಂದು ಒಂದು ಸಿನಿಮಾ ಹಿಟ್ ಆಗಬೇಕು. ಆ ಕನಸನ್ನ ನಾನು ಮಾತ್ರ ಅಲ್ಲ, ನಮ್ಮ ಪರಂಪರೆಯಲ್ಲಿ ಎಲ್ಲರೂ ಕಾಣ್ತಾ ಇದ್ದಾರೆ. ಆ್ಯಂಡ್ ಅದಾಗಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 10ರಿಂದ 15 ಜನ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಸಿನಿಮಾ ಮಾಡೋಕ್ಕೆ ಆ್ಯಂಡ್